Hallelujah. You know, in the Bible there is a called Samson. ಆ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಸಂಸೋನನು. You know, in yesterday family prayer meeting also we discussed about Samson. ನಾವು ನಿನ್ನೆ ಕುಟುಂಬ ಪ್ರಾರ್ಥನೆಯಲ್ಲಿ ಕೂಡ ಸಂಸೋನನ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ. He was a mighty warrior. ಆತನ ಬಹಳ ಬಲಶಾಲಿಯಾಗಿರುವಂತ ಹೋರಾಟಗಾರನಾಗಿದ್ದನು. He defeated everyone. ಆತನು ಎಲ್ಲರನ್ನು ಕೂಡ ಸೋಲಿಸಿದನು. He was strongest among strongest. ಅಲ್ಲಿರುವಂತ ಎಲ್ಲರಿಗಿಂತ ಬಲಿಷ್ಠನಂದ್ರೆ He ಬಲಾಢ್ಯನಾಗಿದ್ದನು. defeated Philistines. ಆತನಲ್ಲಿರುವಂತ ಎಲ್ಲ ಫಿಲಿಸ್ತೀಯರನ್ನು ಆತನು He ಸೋಲಿಸಿದನು. defeated the lions. ಆತನ ಸಿಂಹವನ್ನೇ ಸೀಳಿ ಸಾಯಿಸಿದನು. He defeated everyone. ಆತನ ಪ್ರತಿಯೊಬ್ಬರನ್ನು ಸೋಲಿಸಿದನು. There was no one in the face of the earth that can defeat Samson. ಭೂಮಿಯ ಮೇಲೆ ಯಾವ ವ್ಯಕ್ತಿ ಕೂಡ ಸಂಸೋನನನ್ನು ಸೋಲಿಸಲಿಕ್ಕೆ ಆಗದೇ ಇರುವಂತ ಬಲಶಾಲಿಯಾಗಿದ್ದನು ಸಂಸೋನನು. But do you know who defeated Samson? ಹಾಗಾದ್ರೆ ಸಂಸೋನನನ್ನು ಯಾರು ಸೋಲಿಸಿದ್ರು ಗೊತ್ತಾ? You know, yesterday we heard in the family meeting. ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಕೂಡ ನಿನ್ನೆ ನಾವು ಕೇಳಿಸಿಕೊಂಡಿವಿ. The only person who defeated Samson was his own sins. ಆತನ ಆ ಸಂಸೋನನನ್ನು ಸೋಲಿಸಿದ್ದು ಯಾರಂದ್ರೆ ಇಂಥ ಬಲಿಷ್ಠನಾದ ಸಂಸೋನನನ್ನು ಅವನು ಮಾಡಿದಂತ ತಪ್ಪು, ಅವನು ಮಾಡಿದಂತ ಪಾಪನೆ ಅವನನ್ನು ಸೋಲಿಸಿಬಿಟ್ಟು. Hallelujah. Hallelujah. You know, after the defeat, ಆತನ ಸೋತು ಹೋದ ಮೇಲೆ Satan was very happy. ಆಗ ಸೈತಾನನು ತುಂಬಾ ಸಂತೋಷವಾಗಿದ್ದಾನೆ. God, you anointed this person. ದೇವರ ಆತನನ್ನು ಅಭಿಷೇಕ ಮಾಡಿದನು. You said he is the strongest. ದೇವರು ಹೇಳ್ತಾನೆ, ಈತನ ಎಲ್ಲರಿಗಿಂತ ಬಲಶಾಲಿ ಅಂತ ಹೇಳಿದ. He is a Nazareth. He is a Nazareth. ಆತನ ಜಗತ್ತಿನಿಂದ ಬಂದವನಾಗಿದ್ದನು. He is a mighty warrior. ಆತನು ಎಲ್ಲರಿಗಿಂತ ಬಲಶಾಲಿಯಾಗಿದ್ದನು. He defeated everyone. ಆತನು ಎಲ್ಲರನ್ನು ಸೋಲಿಸಿದಂತ ವ್ಯಕ್ತಿಯಾಗಿದ್ದನು. But today he is humiliated. ಆತನು ಎಲ್ಲರಿಗಿಂತ ಕೇವಲವಾಗಿ ಬೀಳಲ್ಪಟ್ಟನು. You know, Palestinians captured him. ಆ ಒಂದು ಫಿಲಿಸ್ತೀಯರು ಅವನನ್ನು ಕೆಳಗಡೆ ಬೀಳಿಸಿದರು. Humiliated him. ಆತನನ್ನು ಕೀಳಾಗಿ ನೋಡಿದರು. You know, tied him in the 2 pillars. ಆತನಿಗೆ 2 ಕೈಗಳಿಗೆ 2 ದ್ವಾರ ಬಾಗಿಲುಗಳಿಗೆ ಆತನನ್ನು Removed his eyes. ಆತನ ಕಣ್ಣುಗಳನ್ನು ಕಿತ್ತಿದರು. Humiliated as of now. ಆತನಿಗೆ ಏನು ಗತಿ ಇಲ್ಲದವನಾಗಿ ಆತನನ್ನು ಮಾಡಿದರು. Samson thought. ಆಗ ಸಂಸೋನನು ಅಂದುಕೊಳ್ತಾನೆ, God, ದೇವರೇ, you anointed me. ದೇವರೇ, ನನ್ನ ಅಭಿಷೇಕ ಮಾಡಿದ್ದೆ ನೀನು. You anointed me. ನನ್ನ ಅಭಿಷೇಕ ಮಾಡಿದೀಯಾ? I know I have sinned. ನನಗೆ ಗೊತ್ತು ನಾನು ಒಂದು ತಪ್ಪು ಮಾಡಿದ್ದೇನೆ. But Lord, ದೇವರೇ, I should not be defeated in this Palestine. ದೇವರೇ, ಈ ಫಿಲಿಸ್ತೀಯರ ಮುಂದೆ ನಾನು ಸೋತು ಹೋಗಬಾರದು. I should not be humiliated here. ದೇವರೇ, ಅವರ ಮುಂದೆ ನಾನು ಕೀಳಾಗಿ ಆಗಬಾರದು. You anointed me. ನನ್ನ ಅಭಿಷೇಕ ಮಾಡಿದೀಯ ನೀನು. Samson prayed that day. ಆತನು ಸಂಸೋನನಿಗೆ ಪ್ರಾರ್ಥನೆ ಮಾಡ್ತಾನೆ, God, ದೇವರೇ, one more time. ದೇವರೇ, ಇನ್ನು ಒಂದೇ ಅವಕಾಶ ಕೊಡು ನನಗೆ. One more time. ಒಂದು ಅವಕಾಶ ಕೊಡು. One more time. ಇನ್ನೊಂದು ಅವಕಾಶ ಕೊಡು. One more time. ಇನ್ನೊಂದು ಅವಕಾಶ ಕೊಡು. Just anoint me. ನನ್ನನ್ನು ಒಂದೊಂದು ಅವಕಾಶಕ್ಕೆ ಅಭಿಷೇಕ ಮಾಡು. One more time. ಇನ್ನೊಂದು ಅವಕಾಶ ಕೊಡು. One more. ಇನ್ನೊಂದು ಸಲ Anoint me. ನನ್ನನ್ನು ಅಭಿಷೇಕ ಮಾಡು. You know, God did not come to Samson and say, okay, Samson, now I anointed you, I strengthen you. ಮತ್ತೆ ದೇವರ ಆತನ ಹತ್ರ ಬಂದು, ಸಂಸೋನನೇ, ನಾನು ನಿನ್ನ ಅಭಿಷೇಕ ಮಾಡ್ತೇನೆ, ನಾನು ನಿನ್ನನ್ನು ಮತ್ತೊಂದ್ಸರಿ ಬಲಪಡಿಸ್ತೀನಿ ಎಂಬುದಾಗಿ ದೇವರ ಆತನ ಹತ್ರ ಬಂದು ಹೇಳಿಲ್ಲ. Samson, ಸಂಸೋನನ 2 ಕೈಗಳು ಕಟ್ಟಿ ಹಾಕಿದರೆ ಆ ಒಂದು ಕಂಬಗಳಿಗೆ, ದೇವಸ್ಥಾನದ 2 ಕಂಬಗಳಿಗೆ ಕಟ್ಟಿ ಹಾಕಿದ್ದಾರೆ. God, you are one more. ದೇವರೇ, ಇನ್ನೊಂದು ಅವಕಾಶ ಕೊಡು. Anoint me again. ನನ್ನನ್ನು ಇನ್ನೊಂದು ಸಾರಿ ಅಭಿಷೇಕ ಮಾಡು. I should not be defeated. ನಾನು ಇವರ ಮುಂದೆ ಸೋತು ಹೋಗಬಾರದು ದೇವರೇ. God, I should not be defeated. ದೇವರೇ, ನಾನು ಸೋಲಬಾರದು ಇವರ ಮುಂದೆ. Now I will flex my hands. ದೇವರೇ, ನನ್ನ ಕೈಯನ್ನು ಈಗ ಸರಿಸುತ್ತೇನೆ. My strength should come again. ಮತ್ತೆ ಒಂದು ಸಾರಿ ನನ್ನ ಮೇಲೆ ಬರಲಿ ನಿನ್ನ ಅಭಿಷೇಕ. One more. ಇನ್ನೊಂದು ಅವಕಾಶ ನನಗೆ ಕೊಡು. He pulled the pillar. ಆಗ ತಕ್ಷಣವೇ ಅದನ್ನು ಎಳೆಯುವಾಗ 2 ಕೈಗಳು, building broke. ಅಲ್ಲಿರುವಂತಹ ಆ ಒಂದು ಬಿಲ್ಡಿಂಗ್ ಕುಸಿದು ಬಿದ್ದೋಯ್ತು. Philistines dead. ಅಲ್ಲಿರುವಂತ ಎಲ್ಲ ಫಿಲಿಸ್ತೀಯರು ಅದು ಬಿದ್ದ ತಕ್ಷಣ ಎಲ್ಲ ಮುಚ್ಚಿ ಸತ್ತು ಹೋದರೆಲ್ಲರೂ. You know, the death of his death was highest among all. ಇದುವರೆಗೂ ನಡೆದಂತ ಮರಣದಲ್ಲಿ ಅವತ್ತೇ ಬಹಳಷ್ಟು ಜನರು ಅವನ ಕೈಯಾರೆ ಸತ್ತು ಹೋದರವರೆಲ್ಲರೂ. He should be defeated as a normal person. ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅವರನ್ನು ಸೋತು ಹೋಗಿರಬಹುದು. He should be defeated as a humiliated person. ಆತನು ಎಲ್ಲರಿಂದ ತಿರಸ್ಕಾರ ಹೊಂದಿದಂತ ವ್ಯಕ್ತಿಯಾಗಿದ್ದನು. But God with his one more ಯಾವಾಗ ದೇವರು ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟನು, made him a warrior. ಅವನನ್ನು ಮತ್ತೊಂದು ಸಾರಿ ಹೋರಾಟಗಾರನಾಗಿ ಬಲಪಡಿಸಿದನು. Hallelujah. Hallelujah. But is defeated, he defeated almost more than 4,000 people. ಇದುವರೆಗೂ ಸತ್ತಂತ ಜನರಿಗಿಂತ ಅವತ್ತು ಆತನ ಕೈಯಿಂದ ಸತ್ತಂತರ ಜನ 4,000ಕ್ಕೂ ಅಧಿಕವಾದ ಜನರನ್ನು ಅವನು ಸಾಯಿಸಿದನು. Hallelujah. Hallelujah. Do you want one more move from God today? ನಿಮ್ಮ ಜೀವನದಲ್ಲಿ ದೇವರು ಇನ್ನೊಂದು ಅವಕಾಶವನ್ನು ಕೊಟ್ಟು ನಿಮ್ಮನ್ನು ಮುನ್ನಡೆಸಬೇಕು. Hallelujah. Hallelujah. Do you want one more move? ನಿಮಗೆ ಬೇಕಾ ಇನ್ನೊಂದು ಅವಕಾಶ? Do you want one more move? ನಿಮಗೆ ಇನ್ನೊಂದು ಸಾರಿ ನಿಮ್ಮ ಜೀವನದಲ್ಲಿ ಅವಕಾಶ ಬೇಕಾ? Do you want one more move? ಇನ್ನೊಂದು ಅವಕಾಶ ನಿಮಗೆ ಬೇಕಾ?
Pray today. ಇವತ್ತು ಪ್ರಾರ್ಥನೆ ಮಾಡಿ, Like Samson prayed that day. ಹೇಗೆ ಸಂಸೋನನ ಆ ದಿನ ಪ್ರಾರ್ಥನೆ ಮಾಡಿದನು. God, you are one more. ದೇವರೇ, ನನಗೆ ಇನ್ನೊಂದು ಅವಕಾಶ ಕೊಡು. Anoint me again. ನನ್ನನ್ನು ತಿರುಗೊಂದಾವರ್ತಿ ಅಭಿಷೇಕ ಮಾಡು. Cleanse me again. ನನ್ನನ್ನು ಮತ್ತೆ ಬಲಪಡಿಸು. I should not be defeated as a normal person. ನಾನು ಸಾಧಾರಣ ವ್ಯಕ್ತಿಯಾಗಿ ಸೋತು ಹೋಗಬಾರದು. Hallelujah. Hallelujah.